ನಾನು ಇದನ್ನ ಸುಂದರ್ ಯಾವಾಗ ನೋಡಿದ್ರು, ಸ್ಪಾಟ್ಗೆ ಯಾವಾಗ ಹೋದ್ರು, ಅವ್ರ ಮೂವ್ಮೆಂಟ್ ಲಿಸ್ಟ್ ಯಾವಾಗ ಎಂಟ್ರಿ ಮಾಡಿದ್ರು, ಅಲ್ಲಿ ಬಂದು ನಿಮ್ಗೆ ರಿಪೋರ್ಟ್ ಯಾವಾಗ ಕಳಿಸಿದ್ರು, ಇವ್ರು LND ಅಥವಾ NCR ಇಲಾಖೆಯಿಂದ ನಿಮ್ಗೆ ಯಾವಾಗ ಬಂತು, ಅಷ್ಟು ಫೈಲ್ ಒಂದೇ ದಿವಸದಲ್ಲಿ ಹೆಂಗ್ ಫಾಲೋ ಅಪ್ ಆಯ್ತು ಅಂತ ನಾನು ಅದನ್ನ ಕ್ಲಾರಿಫಿಕೇಶನ್ ಮಾಡ್ತೀನಿ. ಏನ್ ಅಕಸ್ಮಾತ್ ಒಂದು ರಿಜಿಸ್ಟರ್ ಎಂಟ್ರಿ ಆಗಿಲ್ಲ ಅಂದ್ರೆ ನೀವೇ ಕ್ರಮ ಜರುಗಿಸ್ಬೇಕು ಸ್ವಾಮಿ. ಸರ್ ಏನ್ ಆಗ್ಬೇಕಾಗಿತ್ತು ಅಂತಲ್ಲ ಕೊಡ್ರಿ, ಅಪ್ಲಿಕೇಶನ್ ಕೊಡ್ರಿ. ಈಗ ನೀವು ಮೊನ್ನೆ ಉದ್ದೇಶಪೂರ್ವಕವಾಗಿ ನಮ್ಮ ದಲಿತ ಮಹಿಳೆಗೆ ನೋಟಿಸ್ ಕೊಟ್ಟಿದ್ದೀರಾ. ಆ ನೋಟಿಸ್ ಅಲ್ಲಿ ಒಂದು ಸಿಗ್ನೇಚರ್ ಇಲ್ಲ ಸರ್, ನಿಮ್ದೆ ತಮ್ಮದೇ ಸಿಗ್ನೇಚರ್ ಇಲ್ಲ, ಒಂದು ಡಿಜಿಟಲ್ ಸಿಗ್ನೇಚರ್ ಇಲ್ಲ. ಕೊಡಪ್ಪ ಇಲ್ಲ ಅರ್ಜಿ ಅದೆಲ್ಲ ಕಣಪ್ಪ, ಇದೆಲ್ಲ ನಿಮ್ಮ ಅಮ್ಮಂಗೆ ಅರ್ಜಿ ಕೊಟ್ರಲ್ಲ, ಕೊಡಪ್ಪ ಇಲ್ಲಿ. ಸರ್ ಬೇಕಲ್ಲ. ಈಗ ನಿಮ್ಗೆ ನಮ್ಮ ಶಿವಗಂಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಸರ್ವೆ ನಂಬರ್ 38, 37 ಮತ್ತೆ 42ರಲ್ಲಿ ಅನಧಿಕೃತವಾಗಿ ನಿಮ್ಮ ಒಂದು ಸರ್ಕಾರಿ ಜಾಗದಲ್ಲಿ ಏನೀಗ ಒಂದು 17 ಜನರ ಪಟ್ಟಿನ ಕೊಟ್ಟಿದ್ದಾರೆ. ನೀವು ಉದ್ದೇಶಪೂರ್ವಕವಾಗಿ ಬೇಕು ಅಂತ ಅನ್ಬಿಟ್ಟು ನಮ್ಮ SC ST ಮಹಿಳೆಗೆ ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ದೀರಾ, ಇವ್ರಿಗೆಲ್ಲ ಯಾಕೆ ಸರ್ ನೋಟಿಸ್ ಕೊಟ್ಟಿಲ್ಲ? ಯಾವಾಗ ಸರ್? ಸರ್ ನೋಟಿಸ್ ಕೊಡ್ಸೋದಲ್ಲ ಸರ್, ನೋಟಿಸ್ ಕೊಡ್ಸೋದಲ್ಲ. ಹೌದು ಸರ್, ಹೌದು ಸರ್, ನಿಮ್ಮ ಆಫೀಸಿಗೆ ಕೊಟ್ಟಿರೋದೆ ಸರ್. ಸರ್ ನಿಮ್ಮ ಆಫೀಸ್ಗೆ ಕೊಟ್ಟಿರೋದು ಸರ್, ನಿಮ್ಮ ಆಫೀಸ್ಗೆ ಕೊಟ್ಟಿರೋ ನೋಟಿಸ್ ಇರಿ ಸರ್, ಇರಿ ಸರ್, ಕೊಡ್ತೀವಿ ಸರ್. ತಾಳಿ ಸರ್, ತಾಳಿ. ಏನ್ ಸಾಹೇಬ್ರೆ, ಇದೊಂದು ತಾವು ನೋಟಿಸ್ ಕಳಿಸಿರೋದು, ಒಂದು ಸಿಗ್ನೇಚರ್ ಇಲ್ಲ, ಏನಿಲ್ಲ, ಯಾರು ಕೊಟ್ರು ಅಂತ ತಿಳ್ಕೊಳ್ಳೋಣ ನಾವು ಅರ್ಜಿನ. ನಾವೇನ ಒಂಚೂರು ನಮ್ಮ ವಯಸ್ಸಿರೋದೇ ಹಂಗೆ ಮಾತಾಡೋದೇ. ಶಿವಶಂಕರ್ ಜ್ವರ ಮಾತಾಡಬೇಡಿ, ಸ್ಲೋ ಅಂತೀರಾ, ಬೇರೆ ಬಂದು ಮಾತಾಡಿದ್ರೆ ಸುಮ್ಮನೆ ಇಲ್ಲ ಸೆಕೆಂಡ್ ಪೇಜ್ ಇಲ್ಲ, ಅದೇ ಒಂದೇ ಪೇಜ್ ಸರ್, ಒಂದೇ ಪೇಜ್ ಸರ್. ಸರ್ ಒಂದ್ ನಿಮಿಷ, ಈಗ ನಿಮ್ಮ ಹತ್ರ ಟೇಬಲ್ ಅಲ್ಲಿ 17 ಪಟ್ಟಿ ಇದಾವೆ ಸರ್ ನಿಮ್ಮಲ್ಲಿ, ಅಲ್ವರಾ? ಈಗ ನೀವು ದುರುದ್ದೇಶವಾಗೇನೆ ನೀವು ನಮ್ಮ SC ST ಮಹಿಳೆಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಕೊಟ್ಟಿದ್ದೀರಿ ಅಂತ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಆಯ್ತು ಬಿಡಿ, ಅದು ಹಂಗೆಲ್ಲ ಏನು ಹಿಂಗಾದ್ರೆ ಅವರು ನಾನು ಹೇಳ್ತಾರೆ ಸಿಂಪಲ್, ಅವ್ರು ಏನ್ ಕಟ್ಕೊಂಡಿದ್ದಲ್ಲ ಅದು ಲೀಗಲ್ ಇದೆಯಾ? ಪ್ರಶ್ನೆ ಅಷ್ಟಲ್ಲ ಸರ್, ಪರಿಶೀಲನೆ ಮಾಡೋದ್ರೆ ಟೋಟಲ್ ಎಲ್ಲ ಪರಿಶೀಲನೆ ಮಾಡ್ಬೇಕು ಸರ್. ಹೌದು ಸರ್, ಅವ್ರು ಕಟ್ಕೊಂಡ್ರೆ ಮನೆ ಲೀಗಲ್ ಇದೆಯಾ? ಅವ್ರ ಪ್ರಕಾರ ಲೀಗಲ್ ಇರೋದಕ್ಕೆ ಒಂದು ದಾಖಲಾತಿ ಏನಿದೆ ಕೊಟ್ಬಿಡಿ, ನಾಳೆ ನೋಟಿಸ್ ವಾಪಸ್ ತಗೊಂತೀವಿ ಸರ್. ಈಗ ನೋಟಿಸ್ ತಗೊಳೋದಲ್ಲ ಸರ್, ನೀವು ನಾನು ಪ್ರಶ್ನೆ ಮಾಡ್ತಿರಲ್ಲ, ನೀವು ಹಂಗ್ ಕೊಟ್ಟಿದ್ದೀರಿ ಹಿಂಗ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರಲ್ಲ, ನಾನು ಅಷ್ಟೇ ಸಿಂಪಲ್ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಕೊಟ್ಟಿರೋದಕ್ಕೆ ಅವ್ರ ಹತ್ರ ಏನಾದ್ರು ಹಕ್ಕುಪತ್ರನೋ ಇಲ್ಲಾಂದ್ರೆ 11 ಡಿಮ್ಯಾಂಡ್ ಇರೋದು ಮತ್ತೆ ಇದು ಆ ನೋಟಿಸ್ ವಾಪಸ್ ತಗೋತೀವಿ. 11 ಇದೆ ಸರ್. ಆಮೇಲೆ ನಾವು ಹೇಳ್ತಿರೋದು ನಿಮ್ ಕಡೆ ಒಂದು ಏನ್ ದಾಖಲಾತಿ ಇದ್ರೆ ಕೊಟ್ರೆ ಅಲ್ಲಿ ಆಮೇಲೆ ಸರಿ ಸರ್, ಆಯ್ತು ಹೇಳ್ತಾ ಇದ್ದೀರಾ, ನಾವು ಹಿಂಗೆ ಶಿವಶಂಕರ್ ಹಿಂಗೆ ಆನಿಸ್ಟ್ ಆಗಿ ಮಾಡ್ತೀವಿ ಅಂತ. 38/2025 ನೀವು ಇದೇ ತರ ನೋಟಿಸ್ ನ ನೀವು ಎಷ್ಟು ಜನ 4 ಜನಕ್ಕೆ ಅರ್ಜಿ ಕೊಡ್ತೀರಾ. ಈ 4 ಜನನು ಗೃಹ ಪ್ರವೇಶ ಮಾಡ್ಕೊಂಡು ಒಳಗಡೆ ಅವ್ರೆ. ಇದಾದ್ಮೇಲೆ ಏನ್ ಕ್ರಮ ವಹಿಸಿರ ತಾವುಗಳು? ಗಮನ ಅಲ್ಲ, ಸಿಗ್ನೇಚರ್ ಸರ್. ಹೌದು ಸರ್, ಸಿಗ್ನೇಚರ್ ನಿಮ್ದೆ. ಇನ್ಸ್ಪೆಕ್ಟರ್ ರಿಪೋರ್ಟ್ ಹಾಕಿರ್ತಾರೆ, ಆ ರಿಪೋರ್ಟ್ ವೆರಿಫೈ ಮಾಡಿಸ್ಬೇಕು, ಏನಾಗಿದೆ ಅಲ್ಲಿ ಇದೆಯೋ, ಡೆಮಾಲಿಷನ್ ಮಾಡಿ ಡೆಮಾಲಿಷನ್ ಮಾಡಕ್ಕೆ ಕೊಟ್ಟಿರೋ ತಾವುಗಳು. ಇಲ್ಲಿ ಡೆಮಾಲಿಷನ್ ಮಾಡಿ ಆಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ, ಆಗಿಲ್ಲ, ಗೃಹ ಪ್ರವೇಶ ಆಗಿದ್ದಾವೆ ಸರ್. ಅಲ್ಲ ಈಗ ಸಂಬಂಧಪಟ್ಟಂಗೆ ನೀವು ಸುಂದರ್ ಅವರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕು. ನೀವು ಹೆಂಗ್ ರಿಪೋರ್ಟ್ ಕೊಟ್ಟವ್ರು ಅವರು? ಶಿವಶಂಕರ್ ಅವ್ರ ಏನೋ ತಪ್ಪು ಮಾಹಿತಿ ಕೊಟ್ಟಿದ್ರೆ ಸಸ್ಪೆನ್ಷನ್ ರೆಕಮೆಂಡ್ ಮಾಡ್ತಾರೆ, ನೋಟಿಸ್ ಕೊಟ್ಟು. ಇದು ಅಷ್ಟೇ ಅಲ್ಲ, ಅವ್ರು ನಮ್ಗೆ ಏನ್ ರಿಪೋರ್ಟ್ ಕೊಟ್ಟಿದ್ದೇನೆ, ಇವ್ 4 ಮಾಡಿ ನಾನು ಏನ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಅವನ್ನೆಲ್ಲ ಸ್ಟಾಪ್ ಮಾಡಿ ಡೆಮಾಲಿಷನ್ ಮಾಡಿ ಅಂತ ಹೇಳಿ ಫೋಟೋ ಸಮೇತ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಚಾರ ಅದೇನೋ ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಸರ್, ಇದೆ ನಿಮ್ಗೆ ಮಿಸ್ಗೈಡ್ ಮಾಡಕ್ ಕೊಟ್ಟಿದ್ದಾರೆ. ಇದೇನು ಇದು ಒಂದು ಮನೆ ಅನ್ನಪೂರ್ಣ ನಟರಾಜು ಇದೆಯಲ್ಲ, ಇದು ನವೀನ್ ಬಿನ್ ಅಂದನಪ್ಪ, ರಾಜಣ್ಣ ಬಿನ್ ಹೊನ್ನಪ್ಪ, ಶಿವಗಂಗೆ ಗ್ರಾಮ. ಇಷ್ಟು ಏನಿದಾವೋ ಗೃಹ ಪ್ರವೇಶ ಮಾಡ್ಕೊಂಡು ಒಳಗಿದ್ದಾರೆ. ಈ ಮಹಿಳೆ ಯಾಕೆ ಸಿಂಗಲ್ ಆಗಿ ತೊಂದರೆ ಕೊಡ್ತೀರಾ ಅಂತ ಕೇಳಿದ್ದೆ ಸರ್. ತೊಂದರೆ ಹೌದು ಸರ್, ನೀವು ತೊಂದರೆ ಅಂದ್ರೆ ನಾನು ಕಾನೂನು ಪ್ರೊಸೆಸ್ ಸರ್ ಪಾಲನೆ ಮಾಡಿ. ನೀವು ತೊಂದರೆ ಅಂದ್ರೆ ನಾನು ಕಾನೂನು ಪ್ರೊಸೆಸ್ ಮಾಡ್ತೀನಿ ಸರ್, ಪಾಲನೆ ಮಾಡಿ ಸರ್. ನಾವು ನಿಮ್ಗೆ ಯಾವ್ದೇ ಕಾರಣಕ್ಕೂ ಅದೇ ಮಾಡ್ತಿಲ್ಲ ಸರ್. ನಾವು ಟಾರ್ಗೆಟ್ ಮಾಡೋ ಉದ್ದೇಶ ಅಲ್ಲ. ಕಂಪ್ಲೇಂಟ್ ಬಂತು ಕೊಡೋಣ, ಅವ್ರದ್ದೇನು ಡಾಕ್ಯುಮೆಂಟ್ಸ್ ಇದ್ರೆ ಉತ್ತರ ಕೊಡ್ತಾರೆ, ಇಲ್ಲ ಅದನ್ನ ನೋಡೋಣ ಅಂತ ಅಷ್ಟೇ. ಮತ್ತೆ ನೀವು ಹೇಳಿದಂತಾನೆ ಅವತ್ತು ಸರ್ ಖಂಡಿತ ಹೇಳಿದ್ದೀರಾ. ನಾನು ಹೇಳ್ತಾ ಇರೋದು ಯಾರೋ KRS ಬಂದು ನಿಮ್ಮನ್ನ ಕ್ವಶನ್ ಮಾಡೋದು ಅಂತ ದಿಢೀರ್ ಅಂತ ನೋಟಿಸ್ ಕೊಟ್ಬಿಟ್ರೆ ನೀವು ಸರ್. ಹೌದು, ಈಗ ತಗ್ಲಿ 2 ಸಮನಾಗ್ತೀವಿ ಸರ್. ಮೊನ್ನೆ ನೀವು ಬಂದ್ಬಿಟ್ಟು ನಿಮ್ದೊಂದು ಮನವಿ ಕೊಟ್ರಿ,
ಹೌದು ಈಗ ಮನುವಿನ ಕನ್ಸಿಡರೇಷನ್ ಮಾಡಲಿಲ್ಲ ಅಂದ್ರೆ ಹೆಂಗಾಗುತ್ತೆ? ಮನುವಿನ ಕನ್ಸಿಡರೇಷನ್ ಮಾಡ್ಲೇಬೇಕಲ್ಲ ಎಲ್ಲರದ್ದು. ಸರ್ ಇಷ್ಟು ಫಾಸ್ಟ್ ಆಗಿ ಅದು ಏನು 10G ಹೊರಟಾಗಿದಲ್ಲ ಸರ್ ನಿಮ್ಮ ಒಂದು ಯಾಕೆ ಹೇಳ್ತೀನಿ ಎಷ್ಟು ಫಾಸ್ಟ್ ಆಗಂದ್ರೆ, ಈಗ ಯಾವುದೇ ಒಂದು ವಿಚಾರ, ಒಂದು ಗೋಮಾಳದಲ್ಲಿ ಒಂದು ಮನೆ ಕಟ್ತಾರ ಒಂದು ಕಂಪ್ಲೇಂಟ್ ಬಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟಾಪ್ ಮಾಡ್ಬೇಕು. ಸರ್, ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರೆ ಹೊಡಿಬೇಕಾದ್ರೆ ಅವ್ರು ಖರ್ಚು ಮಾಡ್ಕೊಂಡಿರ್ತಾರೆ, ಇಶ್ಯೂಸ್ ಆಗುತ್ತೆ, ಲೀಗಲ್ ಆಕ್ಷನ್ಸ್ ಎಲ್ಲ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಅಷ್ಟಕ್ಕೆಲ್ಲ ಬಿಡಬಾರ್ದು ಅಂತ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಫಾಸ್ಟ್ ಮಾಡೋದು. ಸರ್ ಆಲ್ರೆಡಿ ಕಟ್ಟಿ ಆಗಿದೆ ಅಂದ್ರೆ ಅವಾಗ ನಾವು ಕಾನೂನು ಪ್ರೊಸೆಸ್ ಮಾಡೋದು. ಸರ್ ಯಾವ್ದು ಅಲ್ಲಿ ನಿಮ್ಮ ಇವ್ರನ್ನ ಕೇಳಿ ನೋಡಿ. ನಾನೇ ಹೋಗಿ ಬಂದಿದ್ದೀನಿ, ಇನ್ನೂ ಕನ್ಸ್ಟ್ರಕ್ಷನ್ ಇತ್ತು ಅವತ್ತು ಹೇಳಿ ಬಂದಿದ್ವಿ, ಮಾಡಬೇಡಿ, ಕಾನೂನಲ್ಲಿ ಏನೋ ತಕರಾರು ಆಗ್ತಾ ಇದೆ, ಇಶ್ಯೂಸ್ ಇದೆ, ಸುಮ್ಮನೆ ನ್ಯೂಸೆನ್ಸ್ ಮಾಡ್ತಾ ಇದಾರೆ, ಅದೆಲ್ಲ ಮುಗಿದ್ಮೇಲೆ ನಿಮ್ದು ಏನಾದ್ರು ಅವ್ರು ಹೇಳಿದ್ರೆ ನಮ್ಮ ಪತ್ರ ಇದೆ, ಪತ್ರ ತಂದು ಕೊಡ್ರಿ, ನಾನೇ ನಿಮ್ಗೆ ಕೊಡ್ತೇನೆ, ಇಲ್ಲಿ ಯಾವುದೇ ರೀತಿ ಇದರಲ್ಲಿ ಕಂಪ್ಲೇಂಟ್ಸ್ ಇಲ್ಲ, ನಿಮ್ದು ಲೆವೆನಿ ಆಗಿದೆ, ನಿಮ್ಗೆ ಈ ಸೊತ್ತು ಆಗಿದೆ ಅಥವಾ ಹಕ್ಕುಪತ್ರ ಕೊಟ್ಟಿದ್ರೆ ಹಂಗ ಮನೆ ಕಟ್ಕೊಳ್ಳಿ ನಾನೇ ಕೊಡ್ತೇನೆ ಓಪನ್ ಹೇಳಿ ಬಂದಿನಿ ಅವ್ರಿಗೆ. ಸರ್ ಇಟ್ಸ್ ಓಕೆ ಸರ್, ಆಯ್ತು. ನೀವು ಹೇಳ್ತಾ ಇದ್ದೀರಲ್ಲ ಮನೆ ಕಟ್ಕೊಂಡು ವಾಸರಾಜ್ ಅಷ್ಟೇ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಮನು ಪ್ರಸಾದ್ ಅನ್ನೋನು ಅಂಗಡಿಗಳನ್ನ ಬಾಡಿಗೆ ಕೊಟ್ಕೊಂಡು ಕಮರ್ಷಿಯಲ್ ಯೂಸ್ ಮಾಡ್ತಾವನಲ್ಲ, ಇಂತ ಸರ್ ಪಟ್ಟಿ ಇದೆ ಸರ್, ಅದ್ರಲ್ಲಿ ಪಟ್ಟಿ ಇದೆ. ಕಂಪ್ಲೇಂಟ್ಸ್ ಕೊಟ್ಟಿದ್ರಲ್ಲ, ಇದೇನು ಸರ್ವೆ ಆಯ್ತು ಸರ್, ಎಷ್ಟು ಹೊರಗಡೆ ನೀವು ಡೆಮಾಲಿಷ್ ಮಾಡ್ತಾ ಇದ್ದೀರಿ ಸರ್? ಪ್ರಕಾರ ಮಾಡಿಸ್ತೀವಿ, ನೋಟಿಸ್ ಕೊಡ್ತೇವೆ, ಮಾಡಿಸ್ತೀವಿ. ಅಲ್ಲ ಸರ್, ಅದೇ ಈಗ ನಮ್ಗೆ ಹೇಳ್ಬೇಕಲ್ಲ ಸರ್, ಕೊಡ್ಬೇಕಲ್ಲಪ್ಪ, ಕರೆಸ್ಬಿಟ್ಟು ಚೆಕ್ ಮಾಡಿಸಿ ನೋಟಿಸ್ ಕೊಟ್ಟು ಅವ್ರಿಗೆ ಎಲ್ಲರಿಗೂ ಉತ್ತರಕ್ಕೆ ನೋಟಿಸ್ ಕೊಡ್ತೇವೆ, ಉತ್ತರ ಕೊಡ್ಲಿ, ಯಾರ್ದು ನೋಟಿಸ್ ಉತ್ತರ ಕೊಡ್ಲಿ ಎಲ್ಲರೂ ಡೆಮಾಲಿಷನ್ ಮಾಡೋಣ ಸರ್. ಖಂಡಿತವಾಗ್ಲೂ ಮಾಡ್ಲೇಬೇಕು ಸಾಹೇಬ್ರೆ, ಯಾಕೆ ಗೊತ್ತಾ? ನಿಮ್ ಒಬ್ಬರದೇ ಮಾಡ್ಬೇಕು, ಅವ್ರದ್ದು ಒಬ್ಬರದೇ ಮಾಡ್ಬೇಕು ಪ್ರಶ್ನೆ ಇಲ್ಲ, ಇವ್ರಿಗೆ ಎಲ್ಲರಿಗೂ ನೋಟಿಸ್ ಕೊಡ್ತೇವೆ. ಈಗ ಯಾಕೆ ಗೊತ್ತಾ, ನಾವು ನಿಂತ್ಕೊಂಡು ಆಚರಣೆ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು ಸರ್, ನಮ್ಗೆ ಬೇಕಾಗಿಲ್ಲ. ನಮ್ಮ ಸಾಹೇಬ್ರ ಮೇಲೆ ನಮ್ಗೆ ಒಳ್ಳೆ ಗೌರವ ಅದೇ, ಬಾಂಧವ್ಯ ಅದೇ, ಅದಕ್ಕೋಸ್ಕರ ನಿಮ್ ಟೇಬಲ್ ಹಾಕೊಂಡು ಮಾತಾಡ್ತೀವಿ ಸರ್ ನಾವು. ಹ್ಞೂ ಸರ್, ದಯವಿಟ್ಟು ಸಾಹೇಬ್ರೆ, ಯಾಕೆ ಗೊತ್ತಾ, ಈಗ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಡೋದು ಬೇಕಾಗಿಲ್ಲ ಸಾಹೇಬ್ರೆ, ಅವ್ರು ಯಾರಾದ್ರೂ ಆಗಿರ್ಲಿ. ಹಾಗೆ ಇದೇನಾಗಿದೆ ನೋಡ್ಬೇಕಿದು, ಗೃಹಪ್ರವೇಶ ಮಾಡ್ಕೊಂಡು ಅರುಣ್ ಸರ್ ಅವ್ರ ಮನೆ ಒಳಗಡೆ ಹೋಗಿದ್ದಾರೆ. ಸ್ಟಾಪ್ ಮಾಡಿದಲ್ಲ ಬ್ರದರ್, ಕೇಳಿಸ್ಕೊಳ್ಳಿ, ಏನಾಗಿದೆ ಗೊತ್ತಾ, ಗೃಹ ಪ್ರವೇಶ ಮಾಡ್ಕೊಂಡು ಒಳಗಡೆ ಹೋಗಿದ್ದಾರೆ. ಆದ್ಮೇಲೆ ಅವ್ರು ಮತ್ತೆ ರಿಪೋರ್ಟ್ ಮಾಡ್ಬೇಕಾಯ್ತು, ಈ ನೋಟಿಸ್ಗೆ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಅಲ್ಲಲ್ಲ, ನಮ್ಗೇನ್ ಬೇಜಾರಲ್ಲ, ಯಾರಾದ್ರೂ ಕಟ್ಕೊಳ್ಳಿ, ಯಾಕಂದ್ರೆ ಸರ್ಕಾರ ಸ್ವತ್ತು ಕೇಳಿಸ್ಕೊಳ್ಳಿ, ಅದನ್ನ ಕೇಳ್ಬೇಕಾದ ತಾಲೂಕು ಆಡಳಿತ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಸಾಹೇಬ್ರು ಕೇಳಬೇಕಾದನ್ನ. ಎಲ್ಲಾ ಕಡೆ ಹೋಗಕ್ಕಾಗಲ್ಲ. ನಮ್ಮ ರೆಪ್ರೆಸೆಂಟೇಟಿವ್ಸ್ ಇದಾರಲ್ಲ ಸರ್ ಇದಾರೆ, ಕೇಳಿಸ್ಕೊಳ್ಳಿ ಸರ್. ಆಮೇಲೆ ನಾವು ಕೇಳ್ತಾ ಇದ್ದೀವಿ ಸರ್, ಸಾಹೇಬ್ ರೆಪ್ರೆಸೆಂಟೇಟಿವ್ ಅವರೇ ಅಂತ ಹೇಳ್ತಾರೆ, ನಾವು ಮುಂದುವರೆದ್ರೆ ಕೇಂದ್ರ ಸ್ಥಾನದಲ್ಲಿ ಸರ್ ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಆಕ್ಚುಲಿ ಲಾಸ್ಟ್ ಟೈಮ್ ಅಲ್ಲಿ ನಾನು ಮಂಜುನಾಥ್ ಸಾಹೇಬ್ ಹತ್ರ ಇದೇ ಹೊಡೆದಾಡಿದ್ದು, ಕೇಂದ್ರ ಸ್ಥಾನದಲ್ಲಿ ಒಬ್ರು ಇಲ್ಲ, ಅವ್ರ ಆಫೀಸ್ ತೋರಿಸಿ, ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದು ತಾಲೂಕ್ ಆಫೀಸ್ಗೆ VA ಆಫೀಸ್ಗಳು ಹೆಂಗ್ ಸರ್ ಹುಡುಕೊಂಡು ಬರೋರು ಅಂತ ನನ್ ಕ್ವಶನ್ ಇತ್ತು. ಯಾಕೆ ಗೊತ್ತಾ, ಎಲ್ಲ ಪಂಚಾಯತಿ ಆಫೀಸ್ ಕೊಟ್ಟಿದ್ದೀವಿ, ಇಲ್ಲ ಅಂದ್ರೆ ನಮ್ಗೆ ರಿಪೋರ್ಟ್ ಕೊಟ್ಟರು ನಾಳೆ ನಾನು ತೋರಿಸ್ತೀನಿ ಹೇಳಿದಾರಂತ. ಇದೆಲ್ಲ ಒಂದನೇ ತಿಂಗಳಲ್ಲಿ ಕೊಟ್ಟಿರೋಂತ ಅರ್ಜಿಗಳು, ಇಷ್ಟು ಲೇಟ್ ಪ್ರೊಸೀಜರ್ ಮಾಡಿದೀರಾ? ಅವ್ರು ಯಾರೋ ಬಂದು ಕೇಳಿದ್ರ ಅಂತ ಒಂದು ದಿವಸದೊಳಗೆ ಕೊಟ್ಟಿದ್ದೀರಲ್ಲ. ಅವ್ರದ್ದು ಒಂದು ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ನಾನು ಬಂದಿದ್ದೆ, ನಾನು ಬಂದಕ್ಕೆ ನಾನು ಹೇಳಿದೆ, ಇಲ್ಲಾಂದ್ರೆ ಸರ್ವೆ ಮಾಡಿಸಿ ಕೊಡ್ಬೇಕು ಸರ್, ಹೇಳಿ ಸರ್ವೆ ಮಾಡಿಸಿ ಗ್ರಾಮ ಕಾಣ ಬರುತ್ತೋ ಗೋಮಾಳ ಬರುತ್ತೋ ಫಸ್ಟ್ ವೆರಿಫಿಕೇಶನ್ ಆಗುತ್ತೆ. ಅಂದ್ರೆ ಗೋಮಾಳ ಬಂದ್ರೆ ಅವ್ರಿಗೆ ಏನಾದ್ರು ಸಾಗುವಳಿ ಚೀಟಿ ಅಥವಾ ಅದು ಹಕ್ಕುಪತ್ರ ಏನೋ ಕೊಟ್ಟಿದ್ದಾರೆ ಚೆಕ್ ಮಾಡಿಸ್ಬೇಕು, ಅವು ಏನು ಇಲ್ಲ ಅಂದಾಗ ಪ್ರೊಸೆಸ್ ಪ್ರಕಾರ ಕೊಡ್ಬೇಕು. ಈಗ ನಿಮ್ಗೆ ನೋಟಿಸ್ ಕೊಟ್ಟಿದೆ, ನಾವೇನೋ ಡೆಮಾಲಿಷನ್ ಮಾಡಿದ್ವಿ, ಉತ್ತರ ಕೊಡಿ, ಈ ಸ್ವತ್ತು ಆಗಿದೆ, 9 and 11 ಇದೆ, ನಿಮಗೆ ನಮಗೆ ಸೋಮವಾರವರೆಗೆ ಅವಕಾಶ ಕೊಡ್ರಿ, ಕೊಡ್ತೀನಿ. ಸೋಮವಾರ ಅಲ್ಲಮ್ಮ, ಇನ್ನೂ 2 ದಿವಸ ಎಕ್ಸ್ಟ್ರಾ ಟೈಮ್ ತಂದು ಕೊಡಮ್ಮ, ಏನಾದ್ರು ಇದ್ರೆ ನಿಮ್ಗೆ ಡೆಮಾಲಿಷನ್ ಅವೆಲ್ಲ ಆರ್ಡರ್ ಮಾಡಲ್ಲ. ನೋಟಿಸ್ ಅಂದ್ರೆ ಏನು, ಈ ತರ ಕಟ್ತಾ ಇದಾರೆ, ಒಂದು ಕಂಪ್ಲೇಂಟ್ ಬಂದ್ರೆ ಅನಧಿಕೃತ ಅಂತ ಹೇಳ್ತಾ ಇದಾರೆ, ನಿಮ್ದೇನು ಉತ್ತರ ಕೊಡ್ರಿ, ನಿಮ್ದೇನೋ ದಾಖಲಾತಿ ಇದ್ರೆ ಕೊಡ್ರಿ. ನೋಟಿಸ್ ಇನ್ನೊಂದು ಆದೇಶ ಬರುತ್ತೆ, ಡೆಮಾಲಿಷನ್ ಆದೇಶ ಕೊಟ್ಟಿಲ್ಲ, ಅದು ನೋಟಿಸ್ ಕೊಟ್ಟಿರೋದು ಸರ್ ಗೊತ್ತು. ಈಗ ನೀವು 104 ನೋಟಿಸ್ ಕೇಳಿದ್ದೀರಾ, ನಿಮ್ಮ ಹತ್ರ ಏನೇನು 9 and 11 ಇರೋದು, ಈ ಸ್ವತ್ತು ಇರೋದು, ಹಕ್ಕುಪತ್ರ ಏನೇನು ಅಟ್ಯಾಚ್ ಮಾಡಿ ಉತ್ತರ ಕೊಡ್ರಿ ಸರ್. ಖಂಡಿತವಾಗ್ಲೂ ಉತ್ತರ ಕೊಡ್ತೀವಿ. ನಾವು ಕೇಳ್ತಾ ಇರೋದೇನು ಅಂದ್ರೆ, ಒಬ್ಬರಿಗೆ ಕೇಳ್ತೀವಿ, ಸಿಂಗಲ್ 17 ಜನ ಕೊಡ್ಬೇಕು, ಎಲ್ಲರಿಗೂ ನೋಟಿಸ್ ಹೋಗುತ್ತೆ, ಅದ್ರಲ್ಲಿ ಏನಿಲ್ಲ. ಈಗ ಅವರು ಕೊಟ್ಟು ಇವ್ರು ಬಿಡಂಗಿಲ್ಲ, ಇವ್ರಿಗೂ ನಾಳೆ ನೋಟಿಸ್ ಕಳ್ಸಿಕೊಡ್ತೀವಿ ಸರ್. ಖಂಡಿತವಾಗ್ಲೂ, ಯಾಕಂದ್ರೆ ಈಗ ಅವರು ಉತ್ತರ ಕೊಡ್ಲಿ, ಇನ್ ಕೇಸ್ ಇಲ್ಲಿಗಲ್ ಇದ್ರೆ ಡೆಮಾಲಿಷನ್ ಮಾಡೋಣ. ಕೇಳಿಸ್ಕೊಳ್ಳಿ, ನೋಟಿಸ್ 2 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಮಾಡ್ಕೊಬಹುದು. ನಾಳೆ ಉತ್ತರ ಕೊಡ್ರಿ, ನಾಳೆ ಅಥವಾ ನಾಡ್ದು. ಈಗ ಆಮೇಲೆ ಕೇಳಿಸ್ಕೊಂಡ್ರೆ, ಈಗ ನೀವು 17 ಗ್ರಾಮ ಪಂಚಾಯತಿನೇ ಪಟ್ಟಿ ಮಾಡ್ಕೊಟ್ಟಿದ್ದಾರೆ, ಇಂಥ ಸರ್ವೆ ನಂಬರ್ ಅಲ್ಲಿ 39 42 ಕೊಟ್ಟಾರೆ ಅಂತ ಕೊಟ್ಟಿದ್ದಾರೆ ಸರ್. ಆಮೇಲೆ ಕೇಳಿಸ್ಕೊಳ್ಳಿ, ಏನಾಗುತ್ತೆ ಗೊತ್ತಾ, ಒಂದು ನೀವು ಅದಕ್ಕೆ ಅರ್ಜಿ ಕೊಟ್ಟ ತಕ್ಷಣ ಯೂಶಲಿ ಸರ್ವೆ ಹೋಗುತ್ತೆ ಫಸ್ಟ್ ಕೇಳಿ. ಈಗ ಅವರು ಅಲ್ಲಿ ಡಿಸ್ಪ್ಯೂಟ್ ಇರುತ್ತೆ, ಸರ್ವೆ ನಂಬರು, ಗ್ರಾಮ ಠಾಣನು, ಪ್ರೈವೇಟ್ 3 ವಿಚಾರ ಬರುತ್ತೆ. ಸಮಟೈಮ್ಸ್ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ, ಅವಾಗ ಅಳತೆ ಮಾಡ್ತಾರೆ. ಫಾರೆಸ್ಟ್ ಲ್ಯಾಂಡ್ ಬಂದ್ರೆ ನಾವು ನೋಟಿಸ್ ಕೊಡಲ್ಲ, ಹಿಡುವಳಿ ಲ್ಯಾಂಡ್ ಬಂದ್ರೆ ನಾವು ನೋಟಿಸ್ ಕೊಡಲ್ಲ.
ಸೊ ಗ್ರಾಮ ಕಣ ಬಂದ್ರು ನಾವು ನೋಟಿಸ್ ಕೊಡಲ್ಲ. ನೆನ್ಪಿಟ್ಕೊಳ್ಳಿ. ಸರ್ ಗೊತ್ತು ನನಗೆ ಗೋಮಾಳ ಬಂದ್ರೆ ಸರ್ ಮಾತ್ರ ಗೊತ್ತು. ಸರ್ಕಾರ ಲ್ಯಾಂಡ್, ಗೋಮಾಳ, ಖರಾಬು, ಎ ಖರಾಬು, ಬಿ ಖರಾಬು, ರಸ್ತೆ ಇದ್ರಲ್ಲಿ ಏನಾದ್ರು ಎನ್ಕ್ರೋಚ್ಮೆಂಟ್ ಇದ್ರೆ ನಮ್ಮಿಂದ ನೋಟಿಸ್ ಬರುತ್ತೆ. ಸರ್ ಹೌದು ಸರ್, ಈಗ ಅದ್ರಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ್ರೆ ಮಾತ್ರ ನೀವು ಕೊಡಕ್ ಸಾಧ್ಯ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ಬೇಕು, ಹಿಡುವಳಿ ಲ್ಯಾಂಡರ್ ಅವ್ರು ಯಾರು ಸಂಬಂಧಪಟ್ಟ ರೈತ ನೋಡ್ಬೇಕು, ಆಮೇಲೆ ಗ್ರಾಮ ಠಾಣಾ ಮತ್ತೆ ತಾಲೂಕ್ ಪಂಚಾಯತ್ ಇವು ನೋಡ್ಬೇಕು. ನಿಮ್ ಪ್ರೊಸೀಜರ್ ಅಲ್ಲ ಸರ್. ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ನಿಮ್ದು 17 ಪಟ್ಟಿ ಇದಾವೆ. ಗ್ರಾಮ ಠಾಣದಲ್ಲಿ ಬರ್ತಕ್ಕಂಥದ್ದು ನೋಡಿ 11ನೇ ತಿಂಗಳಲ್ಲಿ ತಗೊಂಡಿದ್ದೀನಿ. ನನಗೆ ಗೊತ್ತಿತ್ತಾರಲ್ಲ ಆಗ್ತದೆ ಅಂತ ಅಂದ್ಬಿಟ್ಟು ಅವ್ರದ್ದು 22 ಲಿಸ್ಟ್ ಇದೆ ಸರ್ ಗ್ರಾಮ ಠಾಣದಲ್ಲಿ. ಏನದು? ಸರ್ ಇದು ಗ್ರಾಮ ಠಾಣದಲ್ಲಿ ಅಕ್ರಮವಾಗಿ ಕಟ್ಕೊಂಡಿರುವಂಥದ್ದು ಯಾವುದೇ ದಾಖಲೆ ಇಲ್ಲ ಸರ್. ಈ ಶಿವಗಂಗೆ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಕರ್ನಾಟಕದಲ್ಲಿ ನಂಬರ್ 1 ಸರ್. ದಯವಿಟ್ಟು ಕೊಡಬೇಕು ಸರ್. ಅವ್ರು ಕೊಡ್ತಾ ಇವ್ರ ಕಾಪಿನೂ ಹಾಕ್ಬೇಕು ಅಗತ್ಯನೂ ಹಾಕ್ಬಿಡಿ. ಇಲ್ಲ ಪಂಚಾಯತಿ ಅರುಣ್ ಸರ್, ನಾನ್ ನಿಜವಾಗ್ಲೂ ಏನೋ ತಗೊಂಡ್ರೆ ಸೆನ್ಸಿಟಿವ್ ತಗೊಂಡ್ಬಿಡ್ತೀನಿ. ನಾನು ನೋಡಿದಿರಲ್ಲ, ನಾನು ಲೋಕಾಯುಕ್ತ ಸಾಹೇಬ್ರ ಮುಂದೆ ಹೇಳ್ತೀನಿ, ನಾನು ಲೋಕಾಯುಕ್ತಕ್ಕೆ ಹಾಕ್ಬಿಡ್ತೀನಿ ತಗೊಂಡೋಗಿ. ನಾನು ಅಷ್ಟೇ. ಯಾಕೆ ಗೊತ್ತಾ, ಸುಮ್ಮನೆ ನಾನು ಅವ್ರ ತರ ಹೇಳೋದಿಲ್ಲ ನಾನು. ನೋಟಿಸ್ ಹಾಕಿಬಿಡಿ. ಸಾಹೇಬ್ರೆ ದಯವಿಟ್ಟು ನಾವು ಕೇಳೋದು ಇಷ್ಟೇನೆ ಸಾಹೇಬ್ರೆ, ಯಾರು ಸೊತ್ತು ಅಲ್ಲ, ಇವ್ರದ್ದೇನ ಆಯ್ತಾ ಇವ್ರದ್ದು ಡೆಮಾಲಿಷ್ ಮಾಡಿ. ಆಮೇಲೆ ಅಲ್ಲಿ ಯಾರು ಕಟ್ಕೊಂಡಿದಾರೋ ಅಕ್ರಮವಾಗಿ ಎಲ್ಲಾದ್ರೂ ಡೆಮಾಲಿಷ್ ಮಾಡಿ. ನಮ್ಗೆ ಅವಶ್ಯಕತೆ, ನಾವು ಸರ್ಕಾರ ಆಸ್ತಿನ ನಾವು ಕಾಪಾಡಬೇಕು ಅಂತ ನಮ್ಮ ಕರ್ನಾಟಕ ಜೈ ಭೀಮ್ ಚಳವಳಿ ಪಣ ತೊಟ್ಟು ನಿಂತಿದ್ದೀವಿ ಅಷ್ಟೇ ಸಾಹೇಬ್ರೆ. ಏನ್ ಸರ್? ಸಪೋರ್ಟ್ ಇರಲಿ, ಬರ್ರಿ ಎಲ್ಲ ಮಾಡ್ಸೋಣ ಸೇರ್ಕೊಂಡು. ಸರ್ ಕ್ರಮ ಜರುಗಿಸೋದಾದ್ರೆ ನಿಮ್ಮ ಒಂದು ಮನಸ್ಥಿತಿಗೆ, ನಿಮ್ಮ ಒಂದು ಏನು ನೀವು ನೋಟಿಸ್ ಕೊಟ್ಟಿದ್ರೆ ಎಲ್ರಿಗೂ ಆ ಶಿಸ್ತುಬದ್ಧವಾಗಿ ಕ್ರಮ ಜರುಗಿಸ್ರಿ. ಬಟ್ ಏನ್ ಕ್ರಮ ಜರುಗಿಸ್ತೀರಿ ಅದು ಎಲ್ರಿಗೂ ಸಮಾನ ಆಗಿರ್ಬೇಕು. ಆಯ್ತಪ್ಪ, ಆಯ್ತು. ಈಗ ನೀವು ಕೊಟ್ಟಿದ್ರಲ್ವಾ, ಇವ್ರಿಗೂ ನೋಟಿಸ್ ಕೊಡ್ತೀವಿ, ಅವ್ರದ್ದು ಉತ್ತರ ಕೊಡ್ಲಿ, ಅಳತೆನೂ ಮಾಡ್ಸೋಣ. ನಿಮ್ದು ಅಳತೆ ಮಾಡ್ಸೋಣ, ಅವ್ರದ್ದು ಅಳತೆ ಮಾಡ್ಸೋಣ. ಅಲ್ಲಿಗೆ ಯಾಕಂದ್ರೆ ಅಳತೆ ಮಾಡಿಸ್ತೀನಿ ಬರ್ತೀವಿ. ನಿಮ್ದು ಈ ಗೋಮಾಳ ಬರಲ್ಲ ಅಂದ್ರೆ ಬಿಟ್ಟು ಬಿಡ್ತೇವೆ. ಗೋಮಾಳ ಬರಲಿ, ಗ್ರಾಮ ಠಾಣಾ ಇದೆ, ಗ್ರಾಮ ಬೌಂಡ್ರಿ ಇದೆ ಅಂದ್ರೆ ನೋ ಇಶ್ಯೂ. ಅವ್ರು ಏನಾದ್ರು ಪಂಚಾಯತ್ ಅವ್ರದ್ದು ಯಾಕೆ 9-11 ಕೊಟ್ಟಿದ್ರೆ ಸರಿ. ಯಾಕೆಂದ್ರೆ ನಾವು ಏನ್ ಕೇಳ್ತಾ ಇದೀವಿ ನೋಡಿ ಸರ್, ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಸಂವಿಧಾನ ಆರ್ಟಿಕಲ್ ಅಲ್ಲಿ ಹೇಳಿದೆ. ನಾವು ಅದ್ರ ಪ್ರಕಾರ ನಾವು ಮಾತಾಡ್ತಾ ಇದೀವಿ ಹೊರತು ಇನ್ನೊಬ್ರು ತೊಂದರೆ ಕೊಡೋದಾಗ್ಲಿ ಅಥವಾ ಇನ್ನೊಬ್ರನ್ನ ಮುಟ್ಕೊಳಕಂಡು ಅವ್ರನ್ನ ಡೆಮಾಲಿಷ್ ಮಾಡಿ. ಸರ್ ನಿಮ್ಗೂ ಗೊತ್ತು, ಚಿಕ್ಕಮನಹಳ್ಳಿದು ಒಂದು ಬಂದಾಗ ಡೆಮಾಲಿಷ್ ಮಾಡಿದಾಗ ಶಿವಶಂಕರ್ ಹಿಂಗಿದೆ ಅಂತ ಕಾಲಾವಕಾಶ ತಗೊಂಡು ನಾವು ಕೂಡ ಹಂಗೆ ಇದೀವಿ ಸರ್, ಅದೇ ವೇನಲ್ಲೇ ಇದೀವಿ. ಅಟೆಂಡ್ ಮಾಡಿಸ್ಕೊಡೋಣ. ದಯವಿಟ್ಟು ಸಾಹೇಬ್ರೆ, ಯಾರೋ ಬಂದು KRS ಮಾಡಿದ್ರು ಸರ್, ತಲೆ ಕೆಡ್ಸ್ಕೊಬಿಡ್ಬಿಡ್ರಿ. ನಾವು ನೋಡಿ ಸರ್, ನೀವು ಬಂದ್ರು ನಾವು ಮಾತಾಡ್ಸ್ಬೇಕು, ಅವ್ರು ಬಂದ್ರು ಮಾತಾಡ್ಸ್ಬೇಕು. ಯಾರನ್ನೋ ಇಲ್ಲ ಹೋಗಂತ ಹೇಳಕ್ ಆಗಲ್ಲ. ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ಕಚೇರಿ, ನಿಮ್ ಕಚೇರಿ, ನಾವು ಕುತ್ಕೊಂಡಿರ್ತೀವಿ. ಎಲ್ಲರದ್ದು ಅವಾಗ ಕೇಳ್ಬೇಕಾಗುತ್ತೆ. ಸತ್ಯನ ಸುಳ್ಳು ಪ್ರೊಸೀಜರ್ ಮಾಡ್ಬೇಕು. ಈಗ ಒಂದು ಕಂಪ್ಲೇಂಟ್ ಕೊಡ್ತಾ ಇರೋದನ್ನ ತಗೋಬೇಕು, ನೋಡ್ಬೇಕು. ಸಮ್ಟೈಮ್ಸ್ ಗೋಮಾಳ ಒತ್ತುವರಿ ಆಗ್ತದೆ, ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ಬೇಕಾಗುತ್ತೆ ಸರ್. ಆಮೇಲೆ ಕೇಳಿಸ್ಕೊಳ್ಳಿ, ನೀವು ಮನೆ ಕಟ್ತಿರೋದ್ರೆ ಇವಾಗಲೇ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕಾಗುತ್ತೆ. ಕಟ್ಟಿದ ಮೇಲೆ ಸ್ಟಾಪ್ ಸರ್. ಇಲ್ಲ ನಾನು ಇದನ್ನ ಸುಂದರ್ ಯಾವಾಗ ನೋಡಿದ್ರು, ಸ್ಪಾಟ್ಗೆ ಯಾವಾಗ ಹೋದ್ರು, ಅವ್ರ ಮೂವ್ಮೆಂಟ್ ಲಿಸ್ಟ್ ಯಾವಾಗ ಎಂಟ್ರಿ ಮಾಡಿದ್ರು, ಅಲ್ಲಿ ಬಂದು ನಿಮ್ಗೆ ರಿಪೋರ್ಟ್ ಯಾವಾಗ ಕಳಿಸಿದ್ರು, ಇವ್ರು LND ಅಥವಾ NCR ಇಲಾಖೆಯಿಂದ ನಿಮ್ಗೆ ಯಾವಾಗ ಬಂತು, ಅಷ್ಟು ಫೈಲ್ ಒಂದೇ ದಿವಸದಲ್ಲಿ ಹೆಂಗ್ ಫಾಲೋ ಅಪ್ ಆಯ್ತು ಅಂತ ನಾನು ಅದನ್ನ ಕ್ಲಾರಿಫಿಕೇಶನ್ ಮಾಡ್ತೀನಿ. ಏನ್ ಅಕಸ್ಮಾತ್ ಒಂದು ರಿಜಿಸ್ಟರ್ ಎಂಟ್ರಿ ಆಗಿಲ್ಲ ಅಂದ್ರೆ ನೀವೇ ಕ್ರಮ ಜರುಗಿಸ್ಬೇಕು ಸ್ವಾಮಿ. ಯಾಕೆ ಗೊತ್ತಾ, ಉದ್ದೇಶಪೂರ್ವಕ ಯಾರೋ ಬಂದ್ಬಿಟ್ಟು ಮಾಡ್ಬಿಟ್ರು ಅಂತ ಸಾಹೇಬ್ರೆ, ಫೈಲ್ ಎಲ್ಲ ತೆಗೆದು ಬರ್ರಂದ್ರೆ ತಾಮನ್ ಇಕ್ಬಿಡೋದಲ್ಲ. ಶಂಕರ್ ಏನ್ ಮಾಡಿದಾರೆ ಈಗ? ಸರ್ ಈಗ ನೋಟಿಸ್ ಕೊಟ್ಟಿದ್ದಾರೆ ತಾನೆ, ಡೆಮಾಲಿಷನ್ ಏನಾರು ಮಾಡಿದಾರೆ ಸರ್? ಡೆಮಾಲಿಷ್ ಅಲ್ಲ, ನೋಟಿಸ್ ಕೊಡ್ಬಾರ್ದಾ ಸರ್? ನೋಟಿಸ್ ಕೊಡಾಕ ಲೀಗಲ್ ಆಗಿರ್ಬೇಕಲ್ಲ ಸರ್? ಅದನ್ನೇ ಲೀಗಲ್ ಆಗಿ ಕೊಟ್ಟಿದೆ. ಲೀಗಲ್ ಅದೇ ಸರ್, ಈಗ ನಮ್ ಪ್ರಕಾರ ಅದು ರಿಜಿಸ್ಟರ್ ಎಂಟ್ರಿ ಆಗ್ಬೇಕಲ್ಲ ಸರ್? ರಿಪೋರ್ಟ್ ಆಗಿ ರಿಪೋರ್ಟ್ ಪ್ರಕಾರ ಬಂದಿರುತ್ತೆ ಸರ್. ಅದೇ ನಾವು ಕೊಡಕ್ ಬರಲ್ಲ, ನಿಮ್ಗೆ ಗೊತ್ತಿಲ್ಲ ಸರ್, ಗೊತ್ತಾಯ್ತು. ಈಗ ನಾವು ನೋಡ್ಬೇಕಲ್ಲ, ಯಾರೋ ಒತ್ತಡ ಕೊಡೋದಲ್ಲ ಸರ್. ಒತ್ತಡ ಕೊಟ್ಟಿಲ್ಲ. ಗೋಮಾಳದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಮೇಲೆ ಸ್ಟಾಪ್ ಮಾಡ್ಬೇಕು. ಅಲ್ಲಿ ನಾವೇನ್ ಹೇಳಿದ್ರೆ ಅದಕ್ಕೆ ನಾನು ಬಂದಿದ್ದ ಅವತ್ತು, ಸ್ಟಾಪ್ ಮಾಡಿ, ಈಗಲೇ ಮಾಡಬೇಡಿ, ಸ್ಟಾಪ್ ಮಾಡಿ. ನಿಮ್ದು ಏನಾದ್ರು ಲೀಗಲ್ ಇದ್ರೆ ಪ್ರೊಸೀಡ್ ಮಾಡೋಂದ್ರೆ 1-2 ಡೇಸ್ ಸ್ಟಾಪ್ ಮಾಡ್ರಿ ಅಂತ ಹೇಳಿದೀವಿ. ಅವರು ಕೇಳಿಸ್ಕೊಳ್ಳಿ, ಅವರು ಟಾರ್ಪಲ್ ಹಾಕೊಂಡು ಅದೇ ಮನೇಲಿ ಇದ್ರು. ಟಾರ್ಪಲ್ ಹಾಕೊಂಡವ್ರಿಗೆಲ್ಲ ಮನೆ ಕಟ್ಟಕ್ ಆಗಲ್ಲ ಸರ್. ಅಲ್ಲ ಸರ್, ಗುಡ್ಸ್ಲಲ್ಲಿ ಇದ್ರು, ಅವತ್ತಿಂದ ಗುಡ್ಸ್ಲಲ್ಲಿ ಇದ್ರು. ಎಷ್ಟು ಮನೆಗಳಿದೆ ಗೊತ್ತಾ ಸ್ವಾಮಿ? ಬಂದ್ ನೋಡಿ, ನಾವು ಸುಳ್ಳು ಹೇಳಲ್ಲ, ಒಂದು ಅಳತೆನೆ ಮಾಡ್ಸೋಣ. ಸುಳ್ಳು ಹೇಳಲ್ಲ ನಾನು ಸರ್. ಗೋಮಾಳದ ಬೌಂಡ್ರಿ ಫಿಕ್ಸ್ ಮಾಡ್ತಾನ, ಅವಾಗ ಗೊತ್ತಾಗುತ್ತೆ ಎಷ್ಟು ಮನೆ ಒಳಗಡೆ. ಈಗ ಹಾಕ್ಸ್ಬಿಡಿ, ನಿಮ್ದು ಏನಾದ್ರು ಸಾರ್ವಜನಿಕ ಸ್ವತ್ತು ಯಾರು ಅವರು ಯಾರೇ ಬೇರೆ ಬಂದಿಲ್ಲ ಮನೆಗೂ ಕಟ್ಟೋದಂತದ್ ಮಾಡಿದ್ರೆ ನಿಮ್ ಮೇಲೆ ಕಾನೂನು ರೀತಿ ಶಿಸ್ತುಬದ್ಧ ಕ್ರಮ ಕೈಗೊಳ್ಳಿ ಅಂತ ಬೋರ್ಡ್ ಹಾಕಿ ಯಾರು ಬರಲ್ಲ. ಆಯ್ತು ಈ ತರದ ಯಾಕೆ ದಕ್ಷಿಣ ಕಾಶಿ ಶಿವಗಂಗೆ ಸರ್ ಕರ್ನಾಟಕದಲ್ಲಿ ನಂಬರ್ 1 ಕ್ಷೇತ್ರ. ನೋಡಿ ಏನ್ ಮಾತಾಡೋ ಇಬ್ಬರು ಕಲ್ಸ್ಬೇಕು ಸರ್. ಆಮೇಲೆ ಅವ್ನ ಯಾವ ಮನುಪ್ರಸಾದ್ ಇದ್ದಾನೆ, ಕೇಳಿಸ್ಕೊಳ್ಳಿ. ಮನುಪ್ರಸಾದ್ ಅಂತ ಅಲ್ಲಿ ಕಾರ್ನರ್ ಅಂಗಡಿ ಇಟ್ಕೊಂಡಿದ್ದಾನೆ, ಮನು ಪ್ರಾವಿಷನ್ ಸ್ಟೋರ್ ಅಂತ. ಅದೇ ಶಿವಗಂಗೆ ಗ್ರಾಮ ಪಂಚಾಯತಿ ಮೆಂಬರ್. ಅವನು 2-3 ಅಂಗಡಿ ಕೊಟ್ಟು ಮುಸ್ಲಿಮ್ಸ್ ಒಂದು ಬಾಡಿಗೆ ಕೊಟ್ಟಿದ್ದಾನೆ, ಇನ್ನೊಂದು ಅಂಗಡಿ ಬಾಡಿಗೆ ಕೊಟ್ಟಿದ್ದಾನೆ ಸರ್. ಹೆಸರಿದೆ ಸರ್. ಅಲ್ಲ ಹೆಂಗೆ ಸರ್, ಅವನು ಸರ್ಕಾರಿ ಸ್ವತ್ತು ತಗೊಂಡೋಗಿ ಮನೆ ಇದಕ್ಕೆ ಕಟ್ಬಿಟ್ಟು ಇನ್ನೊಬ್ರಿಗೆ ಇದು ಕೊಡ್ತಾನೆ ಸರ್, ಬಾಡಿಗೆ ಕೊಡ್ತಾನೆ ಸರ್. ದೇನ್ ಸ್ಟಾರ್ಟ್ ಆಗಿದೆ ಅಲ್ಲ, ನಿಮಗೆ ಗೊತ್ತಾಗುತ್ತೆ ಸರ್. ನಿಲ್ಲೋದಲ್ಲ, ಬಿಡೋದೇ ಇಲ್ಲ ನಾವು, ಹಿಡಿದೇ ಬಿಡ್ತೀವಿ ನಾವು. ಡೆಮಾಲಿಷನ್ ಆಗೋರು ಬಿಡಲ್ಲ ನಾವು. ನಮ್ ತಲೆ ಕಟ್ಟರೆ ನಮ್ದು ಏನ್ ಜೆಸಿ ತಗೊಂಡು ಇಟ್ಕೊಂಡು ಅಳತೆ ಮಾಡ್ತೀವಿ, ಎಲ್ಲ ಹೊಡೆದಾಗ್ತೀವಿ. ಆಮೇಲೆ ನೀವೇ ಬಂದು ಅವ್ರದ್ದು ಬಿಡಿ ಇವ್ರದ್ದು ಬಿಡಿ ಅಂತ ಹೇಳ್ಬಾರ್ದು ಸರ್. ಯಾವ್ದೇ ಕಾರಣಕ್ಕೂ ಬಿಡಲ್ಲ.
ನಾವ್ ಶಿವಶಂಕರ್ ಕೇಳಿ ಯಾರನ್ನ ಬಿಟ್ಟರೆ ನಾವು ನಿಮ್ಗೆ ಕಳಿಸ್ತೀವಿ ಯಾಕೆ ಹಂಗಾಗಿ ನಿಂತ್ಕೊಂಡ್ವಿ ಅಂದ್ರೆ ಯಾವ್ದು ಇಲ್ಲ ಎಲ್ಲ ಹೊಡೆದಾಕ್ಬಿಡ್ತೇವೆ. ನಮ್ ಯಾರ್ದು ನಾವೇನು ಬಂದ್ ನಿಲ್ಲೋರಲ್ಲ, ಇಲ್ಲಿ 2 ವರ್ಷ ಕೆಲಸ ಮಾಡೋರು ಬಿಟ್ಟೋಗೋರು. ನಿಜವಾಗ್ಲೂ ಹೇಳ್ತೇವಲ್ಲ, ಸ್ಟ್ರಾಂಗ್ ಆಗಿ ಅಳತೆ ಮಾಡಿಸಿ 7 days ನೋಟಿಸ್ ಕೊಟ್ಟು ಯಾರ್ದಿಲ್ಲ ಎಲ್ಲ ಡೆಮೊಲಿಷನ್ ಮಾಡಿ ಹಾಕ್ಬಿಡ್ತೀನಿ. ನಾವು ನಿಜವಾಗ್ಲೂ ನಾವು ಏನಂದ್ರೆ ಬಡವ್ರು ಬಗ್ರು ಕರ್ಕೊಂಡ ಹಳೆ ಮನೆ ಹಿಂದೆ ಕಟ್ಟಿದ್ರೆ ಸುಮ್ಮನೆ ಇರ್ತೇವೆ. ಹೊಡೀರಿ ಅಂತ ನೀವೆಲ್ಲ ಅಪ್ಲಿಕೇಶನ್ ಕೊಟ್ಟು ನಿಂತ್ಕೊಂಡ್ರೆ ನಿಮ್ಮನ್ನ ಮುಂದೆ ನಿಲ್ಸ್ಕೊಂಡು ಹೊಡೆದಾಕ್ಬಿಡ್ತೀನಿ. ಸರ್ ಖಂಡಿತವಾಗ್ಲೂ ಮನೆ ಹೊಡೆದ್ ಬಂದ್ವಿ ಹಳೆ ತಾಲೂಕುಗಳಲ್ಲಿ. ಒಂದು ಕೆರೆಯಲ್ಲಿ ಕಟ್ಟರು ಒಂದು 50 ಮನೆ ಒಂದೇ ಶಾಲೆ ಹೊಡೆದ, ಸಾಗರದಲ್ಲಿ ಕಟ್ಟರು ಎಲ್ಲ ಮನೆ ಹೊಡೆದ್ ಬಂದಿದ್ದೀನಿ. ಅದು ಒಂದೊಂದು ಮನೆಗಳು ಏನ್ ಚಿಕ್ಕ ಪುಟ್ಟದಲ್ಲ, ಎಲ್ಲ ಮನೆ ಕೋಟಿ ಬಾಳ ಅಂತ ಹೊಡೆದಾಕ್ತಂದ್ ಬಿಟ್ಟಿದ್ವಿ. ಇದ್ರಲ್ಲಿ ಏನ್ ಮತ್ತೆ ಮುಲಾಜಿ ಅಲ್ಲ ಸಾಹೇಬ್ರೆ. ಈಗ ಕೇಳಿಸ್ಕೊಳ್ಳಿ, ಒಂದೇ ಇಶ್ಯೂಸ್ ಅಲ್ಲ. ಯಾಕೆಂದ್ರೆ ತಾಲೂಕು ಆಡಳಿತ ಏನೇನ್ ಬರ್ತಾರೆ, ಕಮರ್ಷಿಯಲ್ ಎಲ್ಲಿ ಬಿಲ್ಡಿಂಗ್ ಕಟ್ತಾವ್ರೆ, CCOC ಇರಲ್ಲ, ಎಲ್ಲೆಲ್ಲಿ ಕರೆಂಟ್ ಕೊಡ್ತಾವ್ರೆ, ನಮ್ಗೆಲ್ಲ ಗೊತ್ತಾ. ಯಾಕೆ ಗೊತ್ತಾ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕ್ವಶನ್ ರೈಸ್ ಮಾಡೋದು, ನಮಗ್ ಬೇಕಾಗಿಲ್ಲ ನಮ್ಗೆ, ಆಯ್ತು ಅಲ್ವಾ? ಈಗ ಪಬ್ಲಿಕ್ ಇದನ್ನ ಕುಡಿಯೋದಷ್ಟು ನೀರು ಸಮುದ್ರ ಯಾಕೆ ಕೊಂಡು ಮಾಡ್ಬೇಕು ಸಾಹೇಬ್ರೆ? ನಾವು ನಮ್ದು ಏನ್ ಕಾನ್ಸೆಪ್ಟ್ ಇದೆ ಅಷ್ಟೇ ಕೇಳೋಣ, ಅಷ್ಟೇ ನಾವು. ಓಕೆ ಸಾಹೇಬ್ರೆ, ಥ್ಯಾಂಕ್ ಯು ಸಾಹೇಬ್ರೆ. ಓಕೆ